ತಂತ್ರಜ್ಞಾನ ಅನಿವಾರ್ಯತೆ ಮತ್ತು ಸವಾಲುಗಳು. ಇಂದಿನ ಯುಗವನ್ನು ತಂತ್ರಜ್ಞಾನದ ಯುಗ ಎನ್ನಲಾಗುತ್ತದೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಾವು ಯಾವುದೋ ಒಂದು ರೂಪದಲ್ಲಿ ತಂತ್ರಜ್ಞಾನದ ಮೇಲೆ ಅವಲಂಬಿತರಾಗಿದ್ದೇವೆ. ಆದರೆ ತಂತ್ರಜ್ಞಾನ ಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆಗೆ ಉತ್ತರ ಹೌದು ಮತ್ತು ಜಾಗರೂಕತೆ ಎರಡರಲ್ಲೂ ಅಡಗಿದೆ. ತಂತ್ರಜ್ಞಾನ ಏಕೆ ಬೇಕು? ಸಂಪರ್ಕ ಕ್ರಾಂತಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೆ ಕ್ಷಣಾರ್ಧದಲ್ಲಿ ವಿಡಿಯೋ ಕಾಲ್ ಮೂಲಕ ಮಾತನಾಡಲು ಸಾಧ್ಯವಾಗಿದೆ. ಇದು ದೂರವನ್ನು ಇಲ್ಲವಾಗಿಸಿದೆ. ಶಿಕ್ಷಣ ಮತ್ತು ಕಲಿಕೆ. ಇಂಟರ್ನೆಟ್ ಮೂಲಕ ಜಗತ್ತಿನ ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪಾಠಗಳನ್ನು ಮನೆಯಲ್ಲೇ ಕುಳಿತು ಕಲಿಯಬಹುದು. ಕಲಿಕೆ ಈಗ ಕೇವಲ ತರಗತಿಗಳಿಗೆ ಸೀಮಿತವಾಗಿಲ್ಲ. ಆರೋಗ್ಯ ಕ್ಷೇತ್ರ. ಸುಧಾರಿತ ವೈದ್ಯಕೀಯ ಉಪಕರಣಗಳು ಮತ್ತು ತಂತ್ರಜ್ಞಾನದಿಂದಾಗಿ ಹಿಂದೆ ಗುಣಪಡಿಸಲಾಗದ ಕಾಯಿಲೆಗಳಿಗೆ ಇಂದು ಚಿಕಿತ್ಸೆ ಲಭ್ಯವಿದೆ. ರೋಬೋಟಿಕ್ ಸರ್ಜರಿ ಮತ್ತು ಟೆಲಿಮೆಡಿಸಿನ್ ಜೀವ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಆರ್ಥಿಕ ಪ್ರಗತಿ. ಡಿಜಿಟಲ್ ಪಾವತಿ, ಯುಪಿಐ, ಇ-ಕಾಮರ್ಸ್ ಮತ್ತು ಆನ್ಲೈನ್ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಸುಲಭ ಮತ್ತು ಪಾರದರ್ಶಕಗೊಳಿಸಿವೆ. ಸಮಯದ ಉಳಿತಾಯ. ಕೃಷಿಯಿಂದ ಹಿಡಿದು ಕೈಗಾರಿಕೆಯವರೆಗೆ ಯಂತ್ರಗಳ ಬಳಕೆಯಿಂದ ಕೆಲಸಗಳು ವೇಗವಾಗಿ ನಡೆಯುತ್ತಿವೆ. ಇದರಿಂದ ಮನುಷ್ಯನ ಶ್ರಮ ಮತ್ತು ಸಮಯ ಉಳಿತಾಯವಾಗುತ್ತಿದೆ. ತಂತ್ರಜ್ಞಾನದ ನ್ಯೂನ್ಯತೆಗಳು ಅಥವಾ ಸವಾಲುಗಳು. ಆರೋಗ್ಯದ ಮೇಲೆ ದುಷ್ಪರಿಣಾಮ. ಅತಿಯಾದ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ಸಮಸ್ಯೆ, ಬೆನ್ನು ನೋವು ಮತ್ತು ದೈಹಿಕ ಚಟುವಟಿಕೆ ಇಲ್ಲದೆ ಸ್ಥೂಲಕಾಯದಂತಹ ಸಮಸ್ಯೆಗಳು ಹೆಚ್ಚುತ್ತಿವೆ. ಮಾನಸಿಕ ಅಸ್ವಸ್ಥತೆ. ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ ಯುವಜನರಲ್ಲಿ ಖಿನ್ನತೆ, ಡಿಪ್ರೆಷನ್, ಏಕಾಂಗಿತನ ಮತ್ತು ಹೋಲಿಕೆಯ ಮನೋಭಾವ ಹೆಚ್ಚುತ್ತಿದೆ. ಗೌಪ್ಯತೆಯ ಭೀತಿ, ಪ್ರೈವಸಿ ಇಶ್ಯೂಸ್. ನಮ್ಮ ವೈಯಕ್ತಿಕ ಮಾಹಿತಿ ಸೋರಿಕೆಯಾಗುವ ಮತ್ತು ಸೈಬರ್ ದಾಳಿಗಳಿಗೆ ಒಳಗಾಗುವ ಅಪಾಯ ಸದಾ ಇರುತ್ತದೆ. ಉದ್ಯೋಗ ನಷ್ಟ. ಕೃತಕ ಬುದ್ಧಿಮತ್ತೆ, ಎಐ ಮತ್ತು ಆಟೋಮೇಷನ್ ಕಾರಣದಿಂದಾಗಿ ಅನೇಕ ಸಾಂಪ್ರದಾಯಿಕ ಉದ್ಯೋಗಗಳು ಇಲ್ಲವಾಗುತ್ತಿವೆ. ಇದು ನಿರುದ್ಯೋಗಕ್ಕೆ ದಾರಿ ಮಾಡಿಕೊಡಬಹುದು. ಪರಿಸರ ಮಾಲಿನ್ಯ. ಇ-ತ್ಯಾಜ್ಯ, ಇ-ವೇಸ್ಟ್ ವಿಲೇವಾರಿ ದೊಡ್ಡ ಸಮಸ್ಯೆಯಾಗಿದೆ. ತಂತ್ರಜ್ಞಾನದ ತಯಾರಿಕೆಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಪರಿಸರದ ಮೇಲೆ ಒತ್ತಡ ಹೇರುತ್ತಿದೆ. ತಂತ್ರಜ್ಞಾನ ಎಂಬುದು ಒಂದು ದುಪ್ಪಟ್ಟು ಹರಿಟದ ಕತ್ತಿ. ಅದನ್ನು ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಮೇಲೆ ನಿರ್ಧರಿತವಾಗಿದೆ. ತಂತ್ರಜ್ಞಾನ ಬೇಕು, ನಮ್ಮ ಪ್ರಗತಿಗಾಗಿ, ಜ್ಞಾನಕ್ಕಾಗಿ ಮತ್ತು ಸಂಕೀರ್ಣ ಸಮಸ್ಯೆಗಳ ಪರಿಹಾರಕ್ಕಾಗಿ. ತಂತ್ರಜ್ಞಾನ ಬೇಡ, ನಾವು ಅದಕ್ಕೆ ದಾಸರಾಗಿ ನಮ್ಮ ಮಾನವೀಯ ಸಂಬಂಧಗಳನ್ನು, ಆರೋಗ್ಯವನ್ನು ಮತ್ತು ವಿವೇಚನೆಯನ್ನು ಕಳೆದುಕೊಳ್ಳುವಂತಾದರೆ ಅದು ಬೇಡ.